ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಿವಿ9 ಸಂದರ್ಶನದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದು ಕೈ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಅವರು ನ್ಯಾರೇಟಿವ್ ಆ ರೀತಿ ಸೆಟ್ ಮಾಡಬೇಕನ್ನುವಂಥ ಪ್ರಯತ್ನ ಇದೆ. ಅವರು ಇನ್ನೂವರೆಗೆ ತಾವು ಕೊಟ್ಟುವ 2,000 ರೂಪಾಯಿ ಸೋಕಾಲ್ಡ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತಲ್ಲ, 2,000 ರೂಪಾಯಿ ಇದರದ್ದೇ ಚರ್ಚೆ ಆಗಬೇಕು. ಒಟ್ಟಾರೆ ಪಾಲಿಸಿಯಲ್ಲಿ ಆದಂಥ ಬದಲಾವಣೆಗಳು, ದೇಶದ ಆಡಳಿತದಲ್ಲಿ ಟೆರರಿಸಂ ಬಗ್ಗೆ, ನಕ್ಸಲಿಸಂ ಬಗ್ಗೆ, ನಮ್ಮ ವಿದೇಶಿ ನೀತಿಯ ಬಗ್ಗೆ ಈ ರೀತಿ ಯಾವುದೂ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ ಬಯಸುವುದಿಲ್ಲ. ಸಮಾಜ ಅಥವಾ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ಅವನಿಗೆ ಏನು ಸಪೋರ್ಟ್ ಕೊಡಬೇಕು, ಈ ಸಿಸ್ಟಮ್ ಬಗ್ಗೆ ಕಾಂಗ್ರೆಸ್ ಎಂದೂ ವಿಚಾರ ಮಾಡಿಲ್ಲ. ಕಾಂಗ್ರೆಸ್ ಆ ಕ್ಷಣಕ್ಕೆ ಏನು ಲಾಭ ಆಗ್ತದೆ ಅನೌನ್ಸ್ ಮಾಡಿ ಚುನಾವಣೆ ಗೆಲ್ಲಬೇಕು. ದಿಸ್ ಇಸ್ ದಿ ಥಿಯರಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ವಿದ್ಯುತ್ ಫ್ರೀ ಅಂತ ಅನೌನ್ಸ್ಮೆಂಟ್ ಮಾಡಿ 200 ಯೂನಿಟ್ ಅವರ ಭಾಷಣ ಎಲ್ಲ ನೀವು ಕೇಳಿದ್ದೀರಿ. ಮಾದೇವಪ್ಪ ನಿನಗೂ ಫ್ರೀ ಇದೆಲ್ಲ. ಅದರ ಕೊನೆಗೆ ರಿಸ್ಟ್ರಿಕ್ಷನ್ ಹಾಕಿದರು. 4 ರೂಪಾಯಿ 75 ಪೈಸೆ ಇದ್ದಂಥ ಪರ್ ಯೂನಿಟ್ ಕಾಸ್ಟು ನಾವು ದೇ ಹ್ಯಾವ್ ಮೇಡ್ ಇಟ್ 725. ಚೀಪ್ ಪಾಲಿಟಿಕ್ಸ್ಗಾಗಿ ಮತ್ತು ಇಮ್ಮಿಡಿಯೇಟ್ ಪೊಲಿಟಿಕಲ್ ಗೇನ್ಸ್ಗಾಗಿ ಮಾಡೋದು ಅಲ್ಟಿಮೇಟ್ಲಿ ದೇಶಕ್ಕೆ ಒಳ್ಳೆಯದಾಗಲ್ಲ.